ಇನ್ನು ಸ್ವಲ್ಪ ದಿವಸ ಹೋದ್ರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಾಗ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ, ಸತ್ಯ ಇದು. ಇನ್ನು ಕರ್ಕೊಂಡೋಗಿ ಹುಚ್ಚರಾಸ್ತ್ರ ಸೇರಿಸ್ಬೇಕಾಗತ್ತೆ. ನಿನ್ನ ಯಡಿಯೂರಪ್ಪನವರು ಯಾವತ್ತೂ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಿಲ್ಲ ಜೀವನದಲ್ಲಿ. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ನನ್ನ ಉಸಿರು ಅಂತ ಹೇಳಿ ರಾಜಕಾರಣವನ್ನ ಸಂಘ ಪರಿವಾರದ ಕಾರ್ಯಕರ್ತರಾಗಿ ರಾಜಕಾರಣ ಆರಂಭ ಮಾಡಿದರು. ಪುರಸಭಾ ಅಧ್ಯಕ್ಷರಾಗಿ, ಶಿಕಾರಿಪುರ ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, ರಾಜ್ಯದ ಅಧ್ಯಕ್ಷರಾಗಿ, ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ, ಪ್ರತಿಪಕ್ಷ ನಾಯಕರಾಗಿ, ಉಪಮುಖ್ಯಮಂತ್ರಿಯಾಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದು, ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ನಾಡಿನ ಎಲ್ಲ ವರ್ಗದ ಸಮಸ್ತ ನಾಡಿನ ಮಠಾಧೀಶರು ಜನ ಆಶೀರ್ವಾದ ಆಗಿದ್ದು. ನಾನು ಕೇಳಕ್ಕೆ ಇಚ್ಛೆ ಪಡ್ತಿದ್ದಿಲ್ಲ, ಯಡಿಯೂರಪ್ಪ ನಾನು ಲಿಂಗಾಯತ ಅಂತ ಟಾಮ್ ಓಡಿಸೋಕೆ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ, ಮಾಸ್ ಲೀಡರ್. 2006-7ರಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಿದಾಗ ಈ ರಾಜ್ಯದ ವೀರಶೈವ ಲಿಂಗಾಯತರು ಹಿಂದೆ ವೀರೇಂದ್ರ ಪಾಟೀಲ್ ಅವಧಿಯಲ್ಲಿ ಒಟ್ಟಾಗಿ ಒಂದಾಗಿ ಬೆಂಬಲವನ್ನು ಕೊಟ್ಟಿದ್ರು. ಅದೇ ರೀತಿ ಯಡಿಯೂರಪ್ಪನವರಿಗೆ 2008ರಲ್ಲಿ ಬೆಂಬಲವನ್ನು ಕೊಟ್ಟರು. ಆದರೆ ಯಡಿಯೂರಪ್ಪ ನಾನು ವೀರಶೈವ ಲಿಂಗಾಯತ ಅಂತ ಟಾಮ್ ಹೊಡೆಯಲ್ಲ. ಮುಖ್ಯಮಂತ್ರಿಗಳಾದ ಮೇಲೆ ಮಕ್ಕಳಿಗೆ ಬೈಸ್ಕಲ್ ಕೊಟ್ಟರು, ನಾಡಿನ ಎಲ್ಲ ಮಠಾಧೀಶರಿಗೆ ಅನುದಾನವನ್ನು ಬಿಡುಗಡೆ ಮಾಡಿದರು. ಮತ್ತು ಅವರ ಜನಪರ ಕಾಳಜಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರೈತರ ಹೆಸರಿನಲ್ಲಿ ಹಸಿರು ಶಾಲನ್ನು ಧರಿಸಿ ಪ್ರಮಾಣ ವಚನ ಸ್ವೀಕರಿಸಿ ಕೃಷಿ ಬಜೆಟ್ ಅನ್ನು ಮಂಡಿಸಿದ್ದ ಈ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ, ದೇಶದಲ್ಲಿ ಏಕೈಕ ಮುಖ್ಯಮಂತ್ರಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಕೋವಿಡ್ ಬಂದಾಗ ಜನರ ಸಂಕಷ್ಟದಲ್ಲಿತ್ತು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರು ಯಡಿಯೂರಪ್ಪನವ್ರ ಬಗ್ಗೆ ಆಗ್ರಹ ಮಾತಾಡ್ತಾರೆ ಅವರೆಲ್ಲ ಡಮ್ಮಿಗಳು. ಈ ಕಾಮಿಡಿ ಪೀಸ್ ಅಂತಾರೆ, ಒಂಥರ ಕಾಮಿಡಿ ಪೀಸ್ಗಳು ಆಗ್ಬಿಡ್ತಾರೆ. ಮಾಧ್ಯಮದವ್ರಿಗೂ ಬೈತಾರೆ, ಮಠಾಧೀಶರು. ಏನು ಹುಡುಗಾಟಿಕಲ್ಲ, ಪೇಮೆಂಟ್ ಗಿರಾಕಿಗಳು ಸ್ವಾಮೀಜಿಗಳು ಇರ್ತಿರ್ತಾರೆ. ನೀನೇ ಪೇಮೆಂಟ್ ಗಿರಾಕಿ. ಬಿಜಾಪುರದಲ್ಲಿ ನಿನಗೆ ತಾಕತ್ತಿಲ್ಲ ಬಬಲೇಶ್ವರದಲ್ಲಿ ಸ್ಪರ್ಧೆ ಮಾಡಕ್ಕೆ. ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು. ಹಾಗಾಗಿ ಕುಟುಂಬ ರಾಜಕಾರಣ, ಸಿದ್ದೇಶ್ವರ ಸಂಸ್ಥೆ, ಸಿದ್ದಿಸಿರಿ ಬ್ಯಾಂಕ್ನಲ್ಲಿ ನಿನ್ನ ಕುಟುಂಬ ಸದಸ್ಯಲ್ವಾ? ಯಾರ್ಯಾರು ತುಳಿದ ಮೇಲೆ ಬಂದು ಗೊತ್ತಿಲ್ವಾ? ಯಡಿಯೂರಪ್ಪನವ್ರು ಬ್ಲ್ಯಾಕ್ ಮೇಲ್ ರಾಜಕಾರಣ ಯಾವತ್ತೂ ಜೀವನದಲ್ಲಿ ಮಾಡಿಲ್ಲ. ಎಲ್ಲೇ ಒಂದ್ ಕಡೆ ಹರೆ ಹುಚ್ಚ, ಪೂರ್ತಿ ಹುಚ್ಚರಾಗಿರ್ಬೇಕು, ಇಲ್ಲ ಅಲ್ಲ ದಡ್ಡರಾಗಿರ್ಬೇಕು, ಇಲ್ಲ ಜಾಣರಾಗಿರ್ಬೇಕು, ಅಂತರಿ ಬುದ್ಧಿವಾದ ಹೇಳ್ಬೋದು. ಕೆಲವರು ಮಲಗಿದಂತೆ ನಟಿಸ್ತಾರೆ, ನಟನೆ. ಎಲ್ಲವೂ ಕಲೆ ಗೊತ್ತು ಆ ಮನುಷ್ಯನಿಗೆ. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಕೇಳಕ್ಕೆ ಇಚ್ಛೆ ಪಡ್ತೀನಿ, ಬಹಿರಂಗವಾಗಿ ಸವಾಲಾಗ್ತೀನಿ. ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸ್ಕೊಳ್ತದೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಹಿಂದೂ ಅಂತೀಯ, ಟ್ರಂಪ್ ಕಾರ್ಡ್. ಕೆಲವು ಸರಿ ಉತ್ತರ ಕರ್ನಾಟಕ ಅಂತೀಯ, ಇನ್ನು ಕೆಲವು ಸರಿ ಪಂಚಮಶಾಲಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ಜಾತ್ಯತೀತವಾಗಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ವೀರಶೈವ ಲಿಂಗಾಯತ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ. ಅದಕ್ಕೆ ನಾನು ಹೇಳಿದೆ, ನಿನ್ನೇನು ಹೇಳಿದೆ, ಇವತ್ತು ಹೇಳಿದೆ, ಇನ್ನು ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಾಗ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ, ಸತ್ಯ ಇದು. ಇನ್ನು ಕರ್ಕೊಂಡೋಗಿ ಹುಚ್ಚರಾಸ್ತ್ರ ಸೇರಿಸ್ಬೇಕಾಗತ್ತೆ ನಿನ್ನ.